ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇನ್ನೊಂದು ದೊಡ್ಡ ದಾಳಿಯಾಗಿದೆ. ಇರಾನ್ ಯುದ್ಧ ಈಗ ಇದನ್ನ ಎಂಡ್ ಆಗುತ್ತೆ ಅನ್ನೋ ಚರ್ಚೆ ಶುರುವಾಗೋ ಹೊತ್ತಲ್ಲಿ ಇಸ್ರೇಲ್ ಅಮೆರಿಕ ಸೇರ್ಕೊಂಡು ಮತ್ತೆ ದೊಡ್ಡ ದಾಳಿ ಮಾಡಿದ್ದಾರೆ. ಇರಾನ್ನ ಜೀವ, ಇರಾನ್ನ ಸ್ಟ್ರಾಟಜಿಕ್ ಅಣು ಕೇಂದ್ರ ನತಾನ್ಜ್ ಪ್ಲಾಂಟ್ ಮೇಲೆ ಬಿಗ್ ಏರ್ ಸ್ಟ್ರೈಕ್ ಮಾಡಿದ್ದಾರೆ. ಇದನ್ನ ಖುದ್ದು ಇರಾನ್ನ ಅಟಾಮಿಕ್ ಎನರ್ಜಿ ಆರ್ಗನೈಸೇಷನ್ ಹೇಳಿದೆ. ಅಲ್ಲದೆ ಒಂದು ದಾಳಿಗೆ ಮಾತ್ರ ಸೀಮಿತವಾಗಿಲ್ಲ, ಒಂದರ ಹಿಂದೆ ಒಂದು ಸರಣಿ ದಾಳಿ ನಡೀತಾ ಇವೆ ಅಂತ ಇರಾನಿಯನ್ ಮೀಡಿಯಾಗಳೇ ರಿಪೋರ್ಟ್ ಮಾಡಿದೆ. ಸದ್ಯ ಈ ದಾಳಿಯಿಂದ ಇಲ್ಲಿವರೆಗೆ ಯಾವುದೇ ವಿಕಿರಣ ಅಥವಾ ರೇಡಿಯೋ ಆಕ್ಟಿವ್ ಲೀಕೇಜ್ ಉಂಟಾಗಿಲ್ಲ. ಆದರೆ ಪ್ಲಾಂಟ್ ಸುತ್ತಮುತ್ತ ಇರೋ ಜನರಿಗೆ ಭಯ ಶುರುವಾಗಿದೆ. ಇಲ್ಲಿ ಪದೇ ಪದೇ ದಾಳಿ ನಡೆದು ವಿಕಿರಣ ಲೀಕ್ ಆದ್ರೆ ಅನ್ನೋ ಹೆದರಿಕೆ ಶುರುವಾಗಿದೆ. ಹೀಗಾಗಿ ಇಡೀ ಜಗತ್ತು ಘಟನೆಯನ್ನ ಕ್ಲೋಸ್ಲಿ ಮಾನಿಟರ್ ಮಾಡ್ತಾ ಇದೆ. ಅದರಲ್ಲೂ ಇರಾನ್ ಪಾಲಿಗೆ ಇದು ಅತಿ ದೊಡ್ಡ ಹೊಡೆತ. ಕಾರಣ ನತಾನ್ಸ್ ಇರಾನ್ನ ಪರಮಾಣು ಕಾರ್ಯಕ್ರಮದ ಹೃದಯ ಇದ್ದ ಹಾಗೆ. ಇಲ್ಲಿ ಅತ್ಯಾಧುನಿಕ ಸೆಂಟ್ರಿಫ್ಯೂಸ್ಗಳಿದ್ವು. ಯುರೇನಿಯಂ ಎನ್ರಿಚ್ಮೆಂಟ್ ಮಾಡೋಕೆ ಇದು ಪ್ರಮುಖ ಸ್ಥಳ ಆಗಿತ್ತು. ಈ ಹಿಂದೆ ಅಂದ್ರೆ ಕಳೆದ ಜೂನ್ ನಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಈ ಅಣು ಕೇಂದ್ರದ ಮೇಲೂ ಕೂಡ ದಾಳಿ ಮಾಡಿದ್ವು. ಆದ್ರೆ ಹೆಚ್ಚಿನ ಡ್ಯಾಮೇಜಸ್ ಆಗಿರ್ಲಿಲ್ಲ ಅಂತ ಗೊತ್ತಾಗಿತ್ತು. ಈ ನತಾನ್ಸ್ ಕೂಡ ಭೂಮಿಯ ಆಳದಲ್ಲಿರುವ ಅಣು ಕೇಂದ್ರ, 106 ಅಡಿ ಆಳದಲ್ಲಿದೆ. ಲಾಸ್ಟ್ ಟೈಮ್ ಆದ ದಾಳಿಯಲ್ಲಿ ನತಾನ್ಸ್ ನ ಮೇಲ್ಭಾಗದ ಕಟ್ಟಡಗಳು, ಪವರ್ ಗ್ರಿಡ್ ಮತ್ತು ಕೆಲ ಸೆಂಟ್ರಿಫ್ಯೂಸ್ ಘಟಕಗಳಿಗೆ ಭಾರಿ ಹಾನಿಯಾಗಿತ್ತು. ಇದರಿಂದ ಇರಾನ್ನ ಪರಮಾಣು ಕಾರ್ಯಕ್ರಮಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿತ್ತು. ಆದ್ರೆ ಅಣು ಕೇಂದ್ರ ಸಂಪೂರ್ಣವಾಗಿ ಇನ್ನಿಲ್ಲ ಅನ್ನೋ ತರದಲ್ಲಿ ಆಗಿರಲಿಲ್ಲ. ಇತ್ತು, ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಇರಾನ್ ಮತ್ತೆ ಅದನ್ನ ರೆಡಿ ಮಾಡಿಕೊಂಡು ಕೆಲಸ ಮಾಡ್ತಾ ಇತ್ತು. ಈಗ ಅಲ್ಲಿಗೆ ಮತ್ತೆ ಬಂಕರ್ ಬಸ್ಟರ್ ಬಾಂಬ್ ಗಳನ್ನ ಸುರಿದಿದ್ದಾರೆ. ಇದು ಮತ್ತಷ್ಟು ಅಪಾಯಕ್ಕೆ ಹೋಗೋ ಸಾಧ್ಯತೆ ಇದೆ. ಯಾಕಂದ್ರೆ ಇದು ಅಂತಾರಾಷ್ಟ್ರೀಯ ನಿಯಮಗಳ ಉಲ್ಲಂಘನೆ, ನಮ್ಮ ಅಣು ಸುರಕ್ಷತೆಗೆ ಅಂದ್ರೆ ನಮ್ಮ ಸೇಫ್ಟಿ ಧಕ್ಕೆ ತಂದಿದ್ದಾರೆ ಅಂತ ಇರಾನ್ ಹೇಳಿದೆ. ಒಂದು ವೇಳೆ ಇದಕ್ಕೆ ಇರಾನ್ ಪ್ರತಿಕಾರ ಹೇಳೋಕೆ ನಿಂತ್ರೆ ಅವರು ಖಂಡಿತ ಈ ಸಲ ಇಸ್ರೇಲ್ನ ಅಣು ಕೇಂದ್ರವನ್ನ ಟಾರ್ಗೆಟ್ ಮಾಡೋ ಚಾನ್ಸಸ್ ಇದೆ. ಆಲ್ರೆಡಿ ಇಸ್ರೇಲ್ನ ಡಿಮೋನಾ ಅಣು ಕೇಂದ್ರ ಹೊಡಿತೀವಿ ಅಂತ ಇರಾನ್ ಕೆಲವೇ ದಿನಗಳ ಹಿಂದೆ ಧಮಕಿ ಹಾಕಿದೆ. ಹೀಗೆ ತರಹೇವಾರಿ ಮಿಸೈಲ್ ಹೊಂದಿರೋ ಇರಾನ್ ಇದನ್ನೇ ಗುರಿ ಮಾಡಿಕೊಂಡು ದಾಳಿ ಮಾಡಿದ್ರೆ, ಅಪ್ಪಿತಪ್ಪಿ ಇಸ್ರೇಲ್ನ ಏರ್ ಡಿಫೆನ್ಸ್ ಕಣ್ತಪ್ಪಿ ಆ ಪ್ಲಾಂಟ್ಗೆ ಹೊಡೆದ್ರೆ ಅದು ಭಾರಿ ಅಪಾಯವನ್ನ ತಂದೊಡ್ಬೋದು. ಹೀಗಾಗಿ ಈ ವಾರ್ ನೆಕ್ಸ್ಟ್ ಅಣು ಯುದ್ಧಕ್ಕೆ ಅಂದ್ರೆ ಅವರ ಪ್ಲಾಂಟ್ ಮೇಲೆ ಇವ್ರ ಪ್ಲಾಂಟ್ ಮೇಲೆ ಅವರು ಅಟ್ಯಾಕ್ ಮಾಡೋ ತನಕ ಹೋಗ್ಬಿಡಬಹುದು ಅನ್ನೋ ಭಯ ಶುರುವಾಗಿದೆ. ಇನ್ನೊಂದ್ ಕಡೆ ವಿಶ್ವಸಂಸ್ಥೆಯ ಅಣು ವಾಚ್ ಡಾಗ್ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ IAEA ಮುಖ್ಯಸ್ಥ ರಫೇಲ್ ಗ್ರಾಸಿ ಇರಾನ್ ಅಣ್ವಸ್ತ್ರ ವಿಚಾರವಾಗಿ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇರಾನ್ ಅಣು ಕೇಂದ್ರಗಳ ಮೇಲೆ ಎಷ್ಟೇ ಬಾಂಬ್ ಹಾಕಿದ್ರು ಇರಾನ್ ಅಣ್ವಸ್ತ್ರ ತಯಾರಿಸೋ ಜ್ಞಾನವನ್ನ ಅಳಿಸಕ್ ಆಗಲ್ಲ ಅಂತ ಎಚ್ಚರಿಸಿದ್ದಾರೆ. ಒಬ್ಬ ಮನುಷ್ಯ ಕಲಿತದನ್ನ ಮರೆಯೋಕೆ ಹೇಗೆ ಸಾಧ್ಯ ಇಲ್ವೋ ಹಾಗೆ ಇರಾನ್ ಕೂಡ ತನ್ನ ಅಣು ಕೇಂದ್ರಗಳು ನಾಶ ಮಾಡಿದ್ರೂ ಕೂಡ ಇವರು ಅದನ್ನ ಕೇವಲ ಒಂದು ವಾಷಿಂಗ್ ಮಷಿನ್ ತಯಾರಿಸಿದಷ್ಟೇ ಈಸಿಯಾಗಿ ಮರು ನಿರ್ಮಾಣ ಮಾಡ್ತಾರೆ. ಯುದ್ಧದಿಂದ ಇರಾನ್ನ ಅಣು ಕಾರ್ಯಕ್ರಮ ಕೆಲ ಕಾಲ ಮುಂದಕ್ಕೆ ಹೋಗ್ಬೋದು, ಆದರೆ ಪೂರ್ತಿಯಾಗಿ ಸಾಯಿಸಕ್ ಆಗಲ್ಲ. ಇರಾನ್ ಈಗ ಆಲ್ರೆಡಿ 60% ಶುದ್ಧೀಕರಿಸಿದ ಯುರೇನಿಯಂ ಅನ್ನ ರೆಡಿ ಮಾಡಿಟ್ಕೊಂಡಿದೆ. ಇದು ಅಣ್ವಸ್ತ್ರ ತಯಾರಿಸೋಕೆ ಬೇಕಿರೋ ಮಟ್ಟಕ್ಕೆ ತುಂಬಾನೇ ಹತ್ತಿರದಲ್ಲಿದೆ. ಇಸ್ರೇಲ್ ಈ ಯುರೇನಿಯಂ ವಶಕ್ಕೆ ತಗೋಬೇಕು ಅಂತ ನೋಡ್ತಿದ್ದಾರೆ ಅಂತ ಗೊತ್ತಾಯ್ತು. ಆದ್ರೆ ಅದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಯುರೇನಿಯಂ ತುಂಬಿರೋ ಸಿಲಿಂಡರ್ ಗಳನ್ನ ಹ್ಯಾಂಡಲ್ ಮಾಡೋದು ತುಂಬಾನೇ ರಿಸ್ಕ್. ಇರಾನ್ ನಲ್ಲಿ ದಾರಿ ತಪ್ಪಿಸೋಕೆ ಅಸಲಿ ಸಿಲಿಂಡರ್ ಗಳೊಂದಿಗೆ ಡಮ್ಮಿ ಸಿಲಿಂಡರ್ ಗಳನ್ನ ಕೂಡ ಇಟ್ಟಿರೋ ಸಾಧ್ಯತೆ ಇದೆ. ಈ ಡೇಂಜರಸ್ ಆಪರೇಷನ್ ಏನಾದ್ರೂ ಫೇಲ್ ಆದ್ರೆ ಇದರಿಂದ ದೊಡ್ಡ ನ್ಯೂಕ್ಲಿಯರ್ ಸಮಸ್ಯೆ ಆಗ್ಬೋದು. ತುಂಬಾ ಸವಾಲಿನ ಕೆಲಸ ಅನ್ನೋ ಎಚ್ಚರಿಕೆಯನ್ನ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯ ಮುಖ್ಯಸ್ಥರೇ ಹೇಳಿದ್ದಾರೆ. ಯಾರೋ ಮಾಡ್ತಿರೋ ಪುಕ್ಸಟೆ ಕಾಮೆಂಟ್ ಅಲ್ಲ, ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗದ ಮುಖ್ಯಸ್ಥರು. ಎಲ್ಲೋ ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ರಾಮ ಮಂದಿರಕ್ಕೆ ಹೋಗಿ ಬರಬೇಕು ಅಂತ ಇದ್ರೆ 7 ಸೈನ್ಸ್ ಟೂರಿಸಂ ನ ಪ್ಯಾಕೇಜ್ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಅಲ್ಲಿದೆ. ಕಾಲ್ ಮಾಡಿ ಹೋಗಿ ಬರ್ಬೋದು. ಇತ್ತ ಇಸ್ರೇಲ್ನ ಒಳಗಡೆ ಇರಾನ್ ಕೂಡ ಭಾರಿ ದಾಳಿ ಮಾಡಿದೆ. ಇಸ್ರೇಲ್ನ ಹೃದಯ ಭಾಗದಲ್ಲಿರೋ ರಿಶೋನ್ ಲೆಜಿಯಾನ್ ನಗರದ ಮೇಲೆ ಕ್ಲಸ್ಟರ್ ಸ್ಫೋಟಕ ಇರೋ ಬ್ಯಾಲಿಸ್ಟಿಕ್ ಮಿಸೈಲ್ ಹಾಕಿದ್ದಾರೆ. ಈ ಮಿಸೈಲ್ ಆಕಾಶದಲ್ಲೇ ಸ್ಫೋಟಗೊಂಡು ಸಣ್ಣ ಸಣ್ಣ 106 ಸ್ಫೋಟಕಗಳನ್ನ ನಗರದ ಮೇಲೆ ಸುರಿಸಿದೆ. ಇದರ ಪರಿಣಾಮ ನಗರದ ಹಲವು ಭಾಗಗಳಲ್ಲಿ ತೀವ್ರ ಹಾನಿಯಾಗಿದೆ. ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಅದರಲ್ಲೂ ಒಂದು ಸ್ಫೋಟಕ ಮಕ್ಕಳ ಡೇ ಕೇರ್ ಸೆಂಟರ್ ಮೇಲೆ ಬಿದ್ದಿತ್ತು. ಅದೃಷ್ಟವಶಾತ್ ಆ ಟೈಮ್ನಲ್ಲಿ ಡೇ ಕೇರ್ ಖಾಲಿ ಇದ್ದ ಪರಿಣಾಮ ಯಾವುದೇ ದೊಡ್ಡ ಅನಾಹುತ ಮಕ್ಕಳಿಗೆ ಆಗಲಿಲ್ಲ. ಆದರೆ ದಾಳಿಯ ತೀವ್ರತೆಗೆ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದು ಹಲವು ಕಟ್ಟಡಗಳಿಗೆ ಡ್ಯಾಮೇಜಸ್ ಆಗಿದೆ ಅಂತ ಇಸ್ರೇಲ್ ಸೇನೆ ಮಾಹಿತಿ ಕೊಟ್ಟಿದೆ. ಇಷ್ಟು ಮಾತ್ರ ಅಲ್ಲದೆ ಇರಾನ್ ಇಸ್ರೇಲ್ನ ಅತಿ ಮುಖ್ಯ ವಿಮಾನ ನಿಲ್ದಾಣ ಬೆನ್ ಗುರಿಯನ್ ಮೇಲೂ ಕೂಡ ಭೀಕರ ಡ್ರೋನ್ ದಾಳಿ ಮಾಡಿರುವುದಾಗಿ ಘೋಷಿಸಿದೆ. ಈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿರೋ ಫ್ಯೂಲ್ ಟ್ಯಾಂಕ್ಗಳು ಅಂದ್ರೆ ವಿಮಾನದ ಇಂಧನ ಸಂಗ್ರಹಿಸಿಟ್ಟಿರೋ ಜಾಗಗಳು ಮತ್ತು ವಿಮಾನಗಳಿಗೆ ರೀಫ್ಯೂಲಿಂಗ್ ಮಾಡೋ ಏರ್ಕ್ರಾಫ್ಟ್ ಗಳನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿದೆ ಅಂತ ಹೇಳಿದೆ. ಏನು ಕದನ ವಿರಾಮ ವಿಚಾರವಾಗಿ ಇರಾನ್ ಇಂದ ದೊಡ್ಡ ಹೇಳಿಕೆ ಬಂದಿದೆ. ನಮಗೆ ಯಾವುದೇ ಕಾರಣಕ್ಕೂ ಈಗ ಯುದ್ಧ ವಿರಾಮ ಬೇಡವೇ ಬೇಡ, ನಾವು ಇದನ್ನು ಒಪ್ಕೊಳ್ಳಲ್ಲ. ಕಳೆದ ವರ್ಷದ ಸನ್ನಿವೇಶ ಮತ್ತೆ ರಿಪೀಟ್ ಆಗೋದು ನಮಗೆ ಇಷ್ಟ ಇಲ್ಲ ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಹೇಳಿದ್ದಾರೆ. ಈ ಯುದ್ಧಕ್ಕೆ ಒಂದು ಶಾಶ್ವತವಾದ ಅಂತ್ಯ ಬೇಕೇ ಹೊರತು ಸುಮ್ಮನೆ ತಾತ್ಕಾಲಿಕ ಯುದ್ಧ ವಿರಾಮ ನಮಗೆ ಬೇಡ ಅಂತ ಹೇಳಿದ್ದಾರೆ. ಇದಕ್ಕೂ ಮುನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ ಜೊತೆ ಸೀಸ್ ಫೈರ್ ಮಾಡ್ಕೊಳ್ಳೋಕೆ ನಾವು ಬಯಸಲ್ಲ, ಎದುರಾಳಿಯನ್ನ ಪೂರ್ತಿಯಾಗಿ ಧ್ವಂಸ ಮಾಡ್ತಿರುವಾಗ ಸೀಸ್ ಫೈರ್ ಮಾಡೋ ಪ್ರಶ್ನೆ ಬರಲ್ಲ ಅಂತ ಹೇಳಿದ್ರು. ಅಂದ್ರೆ ಟ್ರಂಪ್
ಇರಾನ್ ಅನ್ನ ಫಿನಿಶ್ ಮಾಡೋವರೆಗೂ ಬಿಡಲ್ಲ ಅಂತಿದ್ದಾರೆ. ಇತ್ತ ಇರಾನ್ ಕೂಡ ನಾವು ಯಾವುದಕ್ಕೂ ಬಗ್ಗಲ್ಲ ಅಂತ ಪ್ರತಿ ಸವಾಲು ಹಾಕ್ತಾ ಇದೆ. ಇನ್ನು ಯುದ್ಧ ತೀವ್ರಗೊಳ್ತಿದ್ದ ಹಾಗೆ ಪುಟಿನ್ ಇರಾನ್ ಒಬ್ಬಂಟಿ ಅಲ್ಲ ಅನ್ನೋ ಮೆಸೇಜ್ ಪಾಸ್ ಮಾಡಿದ್ದಾರೆ. ಇರಾನ್ ಲೀಡರ್ಗಳಿಗೆ ಪರ್ಷಿಯನ್ ಹೊಸ ವರ್ಷದ ನವರೋಜ್ನ ಶುಭಾಶಯ ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿ, ಈ ಕಷ್ಟದ ಟೈಮ್ನಲ್ಲಿ ರಷ್ಯಾ ಇರಾನ್ ಪರವಾಗಿ ನಿಲ್ಲುತ್ತೆ. ರಷ್ಯಾ ಯಾವಾಗಲೂ ಇರಾನ್ನ ನಂಬಿಕಸ್ಥ ಮತ್ತು ನಿಷ್ಠಾವಂತ ಗೆಳೆಯ ಅಂತ ಹೇಳಿದ್ದಾರೆ. ಅಲ್ಲದೆ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ಮಾಡ್ತಿರೋ ದಾಳಿ ಇಡೀ ಮಿಡಲ್ ಈಸ್ಟ್ ಅನ್ನ ಪ್ರಪಾತಕ್ಕೆ ತಳ್ಳುತ್ತೆ, ಜಾಗತಿಕ ಇಂಧನ ಬಿಕ್ಕಟ್ಟಿಗೆ ಕಾರಣ ಆಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಯುದ್ಧ ತೀವ್ರಗೊಳ್ತಿದ್ದ ಹಾಗೆ ಇರಾನ್ ಒಗ್ಗಟ್ಟಿನ ಸಂದೇಶ ರವಾನಿಸಿದೆ. ಇರಾನ್ ಅಧ್ಯಕ್ಷ ಪೆಜೆಶ್ಕಿಯಾನ್ ಇಸ್ಲಾಮಿಕ್ ರಾಷ್ಟ್ರಗಳ ನಡುವೆ ಒಗ್ಗಟ್ಟು ಇರಲಿ ಅಂತ ಮನವಿ ಮಾಡಿದ್ದಾರೆ. ನಮ್ಮ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ನಮಗೆ ಯಾವುದೇ ಜಗಳ ಇಲ್ಲ, ನೀವೆಲ್ಲ ನಮ್ಮ ಬ್ರದರ್ಸ್ ಅಂತ ಹೇಳಿದ್ದಾರೆ. ಮುಸ್ಲಿಂ ರಾಷ್ಟ್ರಗಳ ನಡುವೆ ಭಿನ್ನಾಭಿಪ್ರಾಯ ಬಂದರೆ ಅದರ ಲಾಭ ಪಡೆಯೋದು ಕೇವಲ ಇಸ್ರೇಲ್ ಮಾತ್ರ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಇರಾಕ್ನಿಂದ ನ್ಯಾಟೋ ಪಡೆಗಳು ಕಾಲ್ ಕೀಳ್ತಿದ್ದ ಹಾಗೆ ಇರಾನ್ ಬೆಂಬಲಿತ ಪಡೆಗಳು ಅಮೆರಿಕ ಬೇಸ್ ಗುರಿಯಾಗಿಸಿ ದೊಡ್ಡ ದಾಳಿ ಮಾಡಿವೆ. ಇರಾಕ್ ರಾಜಧಾನಿ ಬಾಗ್ದಾದ್ನಲ್ಲಿರುವ ಅಮೆರಿಕದ ವಿಕ್ಟರಿ ಬೇಸ್ ಮೇಲೆ ಏಕಕಾಲಕ್ಕೆ 4 ಡ್ರೋನ್ಗಳು ಅಟ್ಯಾಕ್ ಮಾಡಿವೆ. ದೊಡ್ಡ ಸ್ಫೋಟದ ಶಬ್ದ ಕೇಳಿಸಿದೆ. ಇದರಲ್ಲಿ ಒಂದು ಡ್ರೋನ್ ಬೇಸ್ನ ಗೇಟ್ ಹತ್ತಿರ ಬಿದ್ದಿದ್ರಿಂದ ದೊಡ್ಡ ಪ್ರಮಾಣದ ಬೆಂಕಿ ಕಾಣಿಸಿಕೊಂಡಿತ್ತು. ಸದ್ಯ ಈ ದಾಳಿಯಲ್ಲಿ ಯಾವುದೇ ಪ್ರಾಣಾಪಾಯ ಆಗಿರೋ ವರದಿಯಾಗಿಲ್ಲ. ಇತ್ತ ಇರಾಕ್ನ ಬಾಗ್ದಾದ್ ಏರ್ಪೋರ್ಟ್ ಸಮೀಪ ಇರೋ ಅಮೆರಿಕದ ಡಿಪ್ಲೊಮ್ಯಾಟಿಕ್ ಫೆಸಿಲಿಟಿ ಮೇಲೂ ಕೂಡ ದಾಳಿಯಾಗಿದೆ. ಇಲ್ಲಿ ಭಾರಿ ಪ್ರಮಾಣದ ಬೆಂಕಿ ಹತ್ಕೊಂಡಿದೆ. ಇರಾನ್ ಪರ ಗುಂಪಾಗಿರೋ ಅಶಬ್ ಅಲ್ ಕಹಬ್ ಅನ್ನೋ ಗುಂಪು ಈ ದಾಳಿಯ ಹೊಣೆಯನ್ನು ಹೊತ್ಕೊಂಡಿದೆ. ಇನ್ನು ಇಷ್ಟೆಲ್ಲ ಯುದ್ಧದ ನಡುವೆ ಮಿಡಲ್ ಈಸ್ಟ್ನಲ್ಲಿ ಲಕ್ಷಾಂತರ ಜನ ಪರ್ಷಿಯನ್ ಹೊಸ ವರ್ಷ ನವರೋಜ್ ಅನ್ನ ಆಚರಿಸಿದ್ದಾರೆ. ಇರಾನ್ ಮತ್ತು ಸೆಂಟ್ರಲ್ ಏಷ್ಯಾದಾದ್ಯಂತ 30 ಕೋಟಿಗೂ ಅಧಿಕ ಜನ ಇದನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. 3000 ವರ್ಷಗಳ ಇತಿಹಾಸ ಇರೋ ಈ ಹಬ್ಬ ಜೊರಾಸ್ಟ್ರಿಯನ್ ಸಂಸ್ಕೃತಿಯಿಂದ ಬಂದಿದೆ. ಇದು ಉತ್ತರ ಗೋಳಾರ್ಧದಲ್ಲಿ ವಸಂತ ಋತುವಿನ ಆರಂಭದ ಸಂಕೇತ. ಹೀಗಾಗಿ ಇದಕ್ಕೆ ಹಿಂದಿನಿಂದಲೂ ವಿಶೇಷವಾದ ಆದ್ಯತೆ ಕೊಡಲಾಗುತ್ತೆ. ಹಿಂದೂಗಳ ಯುಗಾದಿ ಟೈಮ್ನಲ್ಲೇ ಇದು ಕೂಡ ಬರುತ್ತೆ. ಇನ್ನು ಇರಾಕ್ ಒಳಗಡೆ ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧ ಆಕ್ರೋಶ ಎದ್ದಿದೆ. ಇರಾಕ್ನ ಪವಿತ್ರ ನಗರ ಕಬರ್ಲಾದಲ್ಲಿ ರಂಜಾನ್ ಉಪವಾಸ ಅಂತ್ಯದ ಹಿನ್ನೆಲೆಯಲ್ಲಿ ಈದ್ ಉಲ್ ಫಿತರ್ ಪ್ರಾರ್ಥನೆಗಾಗಿ ಸಾವಿರಾರು ಶಿಯಾ ಮುಸ್ಲಿಮರು ಸೇರಿದ್ರು. ಈ ಪ್ರಾರ್ಥನೆ ಲೀಡ್ ಮಾಡಿದ ಧಾರ್ಮಿಕ ನಾಯಕ ಶೇಖ್ ಅಹಮದ್ ಅಲ್ ಸಫಿ ಇಸ್ರೇಲ್ ಅಮೆರಿಕ ದಾಳಿ ಮಾಡ್ತಿರೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಈ ದಾಳಿಗೊಳಗಾದ ಜನರ ಬೆಂಬಲಕ್ಕೆ ಇಡೀ ಅಂತಾರಾಷ್ಟ್ರೀಯ ಸಮುದಾಯ ನಿಲ್ಲಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಏನೋ ಈ ಪ್ರಾರ್ಥನೆ ಬಗೆಗಿನ ಫೋಟೋಗಳು ಕೂಡ ವೈರಲ್ ಆಗಿವೆ. ಮತ್ತೊಂದು ಕಡೆ ಯುದ್ಧದ ನಡುವೆ ಭಾರತಕ್ಕೆ ಒಂದು ಶುಭ ಸುದ್ದಿ ಸಿಕ್ಕಿದೆ. ಭಾರತದ ಮತ್ತೆರಡು LPG ಟ್ಯಾಂಕರ್ಗಳು ಈಗ ಹಾರ್ಮುಜ್ ದಾಟೋಕೆ ರೆಡಿ ಆಗಿವೆ. ಪೈನ್ ಗ್ಯಾಸ್ ಮತ್ತು ಜಗ್ ವಸಂತ್ ಅನ್ನೋ 2 ಭಾರತದ ಹಡಗುಗಳು UAE ಸಮೀಪ ನಿಂತಿದ್ದು ಶನಿವಾರವೇ ಪ್ರಯಾಣ ಬೆಳೆಸೋ ಸಾಧ್ಯತೆ ಇದೆ ಅಂತ ಹೇಳಿ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಈ ಜಗ್ ವಸಂತ್ LPG ಟ್ಯಾಂಕರ್ ಅನ್ನ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಆಪರೇಟ್ ಮಾಡ್ತಾ ಇದೆ. ಪೈನ್ ಗ್ಯಾಸ್ ಟ್ಯಾಂಕರ್ ಅನ್ನ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಪರೇಟ್ ಮಾಡ್ತಾ ಇದೆ. ಸದ್ಯಕ್ಕೆ ಗಲ್ಫ್ ಭಾಗದಲ್ಲಿ ಭಾರತದ 22 ಹಡಗುಗಳಿವೆ. ಈ ಹಡಗುಗಳ ಸೇಫ್ಟಿಗಾಗಿ PM ನರೇಂದ್ರ ಮೋದಿ ಜಾಗತಿಕ ನಾಯಕರೊಂದಿಗೆ ನಿರಂತರವಾಗಿ ಟಚ್ನಲ್ಲಿದ್ದಾರೆ ಅಂತ ವಿದೇಶಾಂಗ ಇಲಾಖೆ ತಿಳಿಸಿದೆ. ಅಂದಹಾಗೆ ಹಿಂದೆ ಶಿವಾಲಿಕ್ ಮತ್ತು ನಂದಾದೇವಿ ಅನ್ನೋ ಗ್ಯಾಸ್ ಟ್ಯಾಂಕರ್ಗಳು ಭಾರತಕ್ಕೆ ಬಂದಿದ್ವು. ಇವು ಸುಮಾರು 40-44 ಸಾವಿರ ಮೆಟ್ರಿಕ್ ಟನ್ LPG ತಗೊಂಡು ಬಂದಿದ್ವು. ಈಗ ಹೊಸದಾಗಿ ಬರ್ತಿರೋ ಈ ಹಡಗುಗಳಲ್ಲಿ ಎಷ್ಟಿದೆ ಅನ್ನೋದು ಇನ್ನಷ್ಟೇ ಕ್ಲಿಯರ್ ಆಗಬೇಕು. ಅಷ್ಟು ಮಾತ್ರ ಅಲ್ಲ, ಇತ್ತೀಚೆಗೆ ಅಮೆರಿಕ ಇರಾನ್ನ ಕಚ್ಚಾ ತೈಲದ ಮೇಲಿನ ನಿರ್ಬಂಧವನ್ನ 30 ದಿನಗಳ ಮಟ್ಟಿಗೆ ಸಡಿಲಿಕೆ ಮಾಡಿತ್ತು. ಇದರ ಬೆನ್ನಲ್ಲೇ ಅಮೆರಿಕದ ಆಫರ್ ಬಳಸಿಕೊಂಡು ಇರಾನ್ನಿಂದ ಭಾರಿ ಪ್ರಮಾಣದ ತೈಲ ಖರೀದಿ ಮಾಡೋಕೆ ಭಾರತದ ತೈಲ ಕಂಪನಿಗಳು ಪ್ಲಾನ್ ಮಾಡಿವೆ. ಈಗ ಕೇಂದ್ರ ಸರ್ಕಾರದ ಅಂತಿಮ ಒಪ್ಪಿಗೆಗಾಗಿ ಮಾತ್ರ ವೇಟ್ ಮಾಡ್ತೇವೆ ಅಂತ ರಿಪೋರ್ಟ್ ಆಗಿದೆ. ಈ ಹಿಂದೆ ರಷ್ಯಾ ಮೇಲಿನ ನಿರ್ಬಂಧ ಸಡಿಲಿಕೆಯಾದಾಗಲೂ ಕೂಡ ಭಾರತ ಕೇವಲ ಒಂದೇ ವಾರದಲ್ಲಿ ಬರೋಬ್ಬರಿ 30 ಮಿಲಿಯನ್ ಬ್ಯಾರಲ್ ರಷ್ಯನ್ ತೈಲ ಖರೀದಿಸಿ ಭಾರಿ ಲಾಭ ಮಾಡಿಕೊಂಡಿತ್ತು. ಈಗಲೂ ಅದೇ ಪ್ಲಾನ್ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಇರಾನ್ನ ಡಿಸ್ಕೌಂಟ್ ತೈಲದ ಮೇಲೆ ಏಕಸ್ವಾಮ್ಯ ಸಾಧಿಸಿದ್ದ ಚೈನಾಗೆ ಈಗ ಹೊಸ ಚಿಂತೆ ಶುರುವಾಗಿದೆ. ಕಾರಣ ನಿರ್ಬಂಧದ ತೆರವಿನಿಂದ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಇರಾನ್ ತೈಲ ಖರೀದಿಗೆ ಹೊಸ ಕಾಂಪಿಟಿಷನ್ ಶುರುವಾಗಿದೆ. ಇಷ್ಟು ದಿನ ಅಮೆರಿಕದ ಕಣ್ಣಿಗೆ ಮಣ್ಣೆರಚಿ ಇರಾನ್ ರಫ್ತು ಮಾಡ್ತಾ ಇದ್ದ 80%ಕ್ಕೂ ಅಧಿಕ ಕಚ್ಚಾ ತೈಲವನ್ನ ಚೈನಾ ಒಂದೇ ಕದ್ದು ಮುಚ್ಚಿ ಖರೀದಿ ಮಾಡ್ತಿತ್ತು. ರಾಯ್ಟರ್ಸ್ ರಿಪೋರ್ಟ್ ಪ್ರಕಾರ ಇರಾನಿಂದ ತರಿಸ್ಕೊಂಡು ಚೀನಾ ಮಲೇಷ್ಯಾ, ಇಂಡೋನೇಷ್ಯಾದಿಂದ ಅಂತ ಹೇಳಿ ನಕಲಿ ಲೇಬಲ್ ಹಾಕ್ತಾ ಇತ್ತು. ಹೀಗೆ ಮಾಡಿ ಚೀನಾ ಪ್ರತಿದಿನ 1.38 ಮಿಲಿಯನ್ ಬ್ಯಾರಲ್ ಇರಾನ್ ತೈಲವನ್ನ ಪ್ರತಿ ಬ್ಯಾರಲ್ಗೆ $8-10 ಭಾರಿ ಡಿಸ್ಕೌಂಟ್ ರೇಟ್ನಲ್ಲಿ ಖರೀದಿ ಮಾಡ್ತಾ ಇತ್ತು. ಆದರೆ ಫೆಬ್ರವರಿ 28ನೇ ತಾರೀಕು ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿ ಶುರುವಾದಾಗಿನಿಂದ ಈ ವ್ಯಾಪಾರಕ್ಕೆ ಪೆಟ್ಟು ಬಿದ್ದಿತ್ತು. ಆದ್ರೀಗ ಅಮೆರಿಕದ ಕ್ರಮದಿಂದಾಗಿ ಅತಿದೊಡ್ಡ ಗ್ರಾಹಕ ಚೀನಾ ಇನ್ನಷ್ಟು ಪೇ ಮಾಡಬೇಕಾಗಿರೋ ಪರಿಸ್ಥಿತಿ ಬರ್ತಾ ಇದೆ. ಇನ್ನು ಜಾಗತಿಕ ತೈಲ ಬಿಕ್ಕಟ್ಟಿನ ಬಿಸಿ ಈಗ ವಿಮಾನ ವಲಯಕ್ಕೂ ಕೂಡ ಎಫೆಕ್ಟ್ ಮಾಡಿದೆ. ಅಮೆರಿಕದ ದೈತ್ಯ ಯುನೈಟೆಡ್ ಏರ್ಲೈನ್ಸ್ ಮುಂದಿನ ದಿನಗಳಲ್ಲಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ $175 ರೀಚ್ ಆಗಬಹುದು ಅಂತ ಹೇಳಿ ಆತಂಕ ವ್ಯಕ್ತಪಡಿಸಿದೆ. ಈ ಸಂಬಂಧ ಯುನೈಟೆಡ್ ಏರ್ಲೈನ್ಸ್ CEO ಸ್ಕಾಟ್ ಕಿರ್ಬಿ ತಮ್ಮ ಸಿಬ್ಬಂದಿಗೆ ಪತ್ರವನ್ನು ಕೂಡ ಬರೆದು ಎಚ್ಚರಿಕೆ ಕೊಟ್ಟಿದ್ದಾರೆ. 2022 ಅಂತ್ಯದವರೆಗೂ ತೈಲ ಬೆಲೆ $100ಗಿಂತ ಕೆಳಗಿಳಿಯಲ್ಲ. ಪ್ರತಿ ಬ್ಯಾರಲ್ಗೆ $175 ಆಗಬಹುದು. ಅದಕ್ಕಾಗಿ ಅಗತ್ಯ ತಯಾರಿ ಮಾಡಿಕೊಳ್ಳಿ ಅನ್ನೋ ಬಿಗ್ ಅಲರ್ಟ್ ನೀಡಿದ್ದಾರೆ. ಅಲ್ಲದೆ ಫೆಬ್ರವರಿ ಅಂತ್ಯದಿಂದಲೇ ಜೆಟ್ ಇಂಧನದ ಬೆಲೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಇದೇ ರೀತಿ ಮುಂದುವರೆದ್ರೆ ಸಂಸ್ಥೆಯ ವಾರ್ಷಿಕ ಇಂಧನ ವೆಚ್ಚ $11 ಬಿಲಿಯನ್ ಹೆಚ್ಚಾಗುತ್ತೆ.
ಈ ಭಾರಿ ಲಾಸ್ನಿಂದ ಪಾರಾಗೋಕೆ ಯುನೈಟೆಡ್ ಏರ್ಲೈನ್ಸ್ ಕಡಿಮೆ ಲಾಭ ತರೋ ಫ್ಲೈಟ್ ಹಾರಾಟವನ್ನು ಸ್ಟಾಪ್ ಮಾಡೋಕೆ ನಿರ್ಧಾರ ಮಾಡ್ತಿದೆ. ಈಗ ಆಲ್ರೆಡಿ ಟೆಲ್ ಅವೀವ್ ಮತ್ತು ದುಬೈ ಮಾರ್ಗದ ವಿಮಾನ ಸೇವೆಯನ್ನು ಕಂಪ್ಲೀಟ್ ಆಗಿ ಸಸ್ಪೆಂಡೇ ಮಾಡಿದೆ. ಈ ಯುನೈಟೆಡ್ ಏರ್ಲೈನ್ಸ್ ಅಮೆರಿಕದ ವಿಮಾನಯಾನದಲ್ಲಿ 21% ಪಾಲನ ಹೊಂದಿದೆ. ದಿನಕ್ಕೆ ಏನಿಲ್ಲ ಅಂದ್ರೂ 4750 ಹಾರಾಟಗಳನ್ನು ನಿಭಾಯಿಸುತ್ತೆ. ಇದೆಲ್ಲದರ ನಡುವೆ ಹಮಸ್ ಉಗ್ರಗಾಮಿಗಳನ್ನ ಕಂಪ್ಲೀಟ್ ಆಗಿ ನಿಶಸ್ತ್ರಗೊಳಿಸೋಕೆ ಮಾಸ್ಟರ್ ಪ್ಲಾನ್ ರೆಡಿ ಆಗಿದೆ. ಕದನ ವಿರಾಮದ ಮಧ್ಯಸ್ಥಿಕೆ ವಹಿಸ್ತಾ ಇರೋ ರಾಷ್ಟ್ರಗಳು ಅಂದ್ರೆ ಅಮೆರಿಕ, ಕತರ್, ಟರ್ಕಿ, ಈಜಿಪ್ಟ್ಗಳು ಹಮಸ್ಗೆ ಹಂತ ಹಂತವಾಗಿ ಶಸ್ತ್ರಾಸ್ತ್ರಗಳನ್ನು ಒಪ್ಪಿಸಿ ಅಂತ ಹೇಳಿದ್ದಾರೆ. ಈಜಿಪ್ಟ್ ರಾಜಧಾನಿ ಕೈರೋದಲ್ಲಿ ಈ ವಾರ ನಡೆದ ಮಾತುಕತೆಯಲ್ಲಿ ಹಮಸ್ ಮುಂದೆ ಪ್ರಪೋಸಲ್ ಇಡಲಾಗಿದೆ. ಅದರಂತೆ ಹಮಸ್ ತನ್ನ ಬಳಿ ಇರೋ ಎಲ್ಲ ಆಯುಧಗಳನ್ನು ಹೊಸದಾಗಿ ರಚನೆಯಾಗಲಿರೋ ಪ್ಯಾಲೆಸ್ತೈನ್ ಪೊಲೀಸ್ ಪಡೆಗೆ ಒಪ್ಪಿಸಬೇಕು. ಮುಖ್ಯವಾಗಿ ಹಮಸ್ ತನ್ನ ಹತ್ರ ಇರೋ ಭಾರಿ ಕ್ಷಿಪಣಿಗಳು, ರಾಕೆಟ್ ಲಾಂಚರ್ಗಳನ್ನು ಹಾಗೂ ಅಂಡರ್ಗ್ರೌಂಡ್ ಸುರಂಗ ಮಾರ್ಗಗಳ ಮ್ಯಾಪ್ ಅನ್ನು ಕೊಡಬೇಕು. ಮುಂದಿನ 90 ದಿನಗಳ ಒಳಗಡೆ ಕೆಲಸ ಮಾಡಬೇಕು ಅಂತ ಡೆಡ್ಲೈನ್ ಕೊಡಲಾಗಿದೆ. ಹಾಗೆ ಹಮಸ್ ತಮ್ಮ ಪರ್ಸನಲ್ ಬಂದೂಕುಗಳನ್ನು ಕೂಡ ವಾಪಸ್ ಕೊಟ್ಟರೆ ಅವರಿಗೆ ಹಣ ಮತ್ತು ಕೆಲಸ ಕೊಡೋ ಆಫರ್ ಅನ್ನು ಕೊಡಲಾಗಿದೆ. ಆದರೆ ಹಮಸ್ ನಾಯಕರು ಮಾತ್ರ ನಮ್ಮ ರಕ್ಷಣೆಗೆ ಸಣ್ಣ ಪುಟ್ಟ ಶಸ್ತ್ರಗಳನ್ನಾದರೂ ಇಟ್ಕೊಳ್ತೀವ್ರಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಇತ್ತ ಈ ಪ್ರಸ್ತಾವನೆಗೆ ಇಸ್ರೇಲ್ ಯಾವುದೇ ಅಬ್ಜೆಕ್ಷನ್ ಮಾಡಿಲ್ಲ. ಯಾಕಂದರೆ ಈ ರೀತಿ ಪ್ರತಿಕ್ರಿಯೆ ಕೊಟ್ಟು ಏನೂ ಪ್ರಯೋಜನ ಇಲ್ಲ. ಹಮಸ್ ಇದನ್ನು ಹೇಗಿದ್ರೂ ರಿಜೆಕ್ಟ್ ಮಾಡುತ್ತೆ ಅಂತ ಇಸ್ರೇಲ್ ನಂಬ್ಕೊಂಡಿದೆ. ಸದ್ಯ ಈ ಪ್ರಸ್ತಾವನೆ, ಬೇಡಿಕೆ ಇತ್ಯಾದಿಗಳಲ್ಲಿ ಇಸ್ರೇಲ್ ಇಂಟ್ರೆಸ್ಟೇ ತೋರಿಸ್ತಾ ಇಲ್ಲ ಅಂತ ಅರಬ್ ಅಧಿಕಾರಿಗಳು ಹೇಳ್ತಿದ್ದಾರೆ. ಅಂದರೆ ಮಾತುಕತೆ ಮುಗಿಲಿ, ಹಮಾಸ್ನವ್ರು ಹೆಂಗೂ ಒಪ್ಕೊಳ್ಳಲ್ಲ, ಫೇಲ್ ಆಗಲಿ, ಆಮೇಲೆ ಇನ್ನೊಂದು ರೌಂಡ್ ದಂಡೆತ್ತಿ ಹೋಗೋಣ ಅಂತ ಇಸ್ರೇಲ್ ಕಾಯ್ತಾ ಇದೆ ಅಂತ. ಇತ್ತ ಲೆಬನಾನ್ ರಾಜಧಾನಿ ಬೇರೂತ್ನಲ್ಲಿ ಹಿಜ್ಬುಲ್ಲಾಗಳ ಪ್ರಮುಖ ಹೆಡ್ ಕ್ವಾರ್ಟರ್ಸ್ ಮೇಲೆ ಇಸ್ರೇಲ್ ವಾಯುಪಡೆ ದಾಳಿ ಮಾಡಿದೆ. ಹಲವು ನೆಲೆಗಳನ್ನು ಕಂಪ್ಲೀಟ್ ಧ್ವಂಸ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಆದರೆ ದಾಳಿಗಳಲ್ಲಾದ ಸಾವು ನೋವಿನ ಬಗ್ಗೆ ಇನ್ನಷ್ಟೇ ಸ್ಪಷ್ಟ ಮಾಹಿತಿ ಸಿಗಬೇಕಾಗಿದೆ. ದಾಳಿ ಮುಂದುವರೆದಿದೆ. ಸೊ ಸ್ನೇಹಿತರೆ, ಇಲ್ಲಿ ತನಕದ ಎಲ್ಲ ಪ್ರಮುಖ ಅಪ್ಡೇಟ್ಸ್ ನಿಮಗೆ ತಲುಪಿಸಿದ್ದೀವಿ. ಯುದ್ಧಕ್ಕೆ ಸಂಬಂಧಪಟ್ಟಂತೆ ಮುಂದೆ ಕೂಡ ಟೈಮ್ಲಿ ಆಗಿ ಮಾಹಿತಿಯನ್ನು ತಲುಪಿಸ್ತಾನೆ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲೇ ಇರಿ, ಸೇಫ್ ಆಗಿರಿ, ಹುಷಾರಾಗಿರಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗೋದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ನಮಸ್ಕಾರ.